ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ವಿಡಿಯೋದಲ್ಲಿ ನಿಮಗೆ ಒಬ್ಬರ ಪ್ರಸಿದ್ಧ ಕವಿ ಮನೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದೆ, ಕರ್ಕೊಂಡೋಗಿದ್ದೀನಿ. ಸೊ ನೀವೆಲ್ಲರೂ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಮನೆಯನ್ನು, ಅವರ ಬಗ್ಗೆ ಕಿರು ಪರಿಚಯ ಕೂಡ ಮಾಡ್ಕೊಂಡಿದ್ದೀರಾ. ಈಗ ಕವಿ ಮನೆ ನೋಡಿದಾಯಿತು. ನಮ್ಮ ಮುಂದಿನ ಪ್ರಯಾಣ ಈಗ ಸಿರ್ಸಿ ಸಿದ್ದಾಪುರ ಕಡೆಗೆ, ಅಂದರೆ ನಮ್ಮ ಹರ್ಷಿತಾ ಹರಿಣಿ ಅವರ ಅಣ್ಣನ ಮದುವೆ ಫಂಕ್ಷನ್ಗೆ ಅಟೆಂಡ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಕವಿ ಮನೆ ಇರೋದು ಕುಪ್ಪಳ್ಳಿಯಿಂದ ಇವಾಗ ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ. ತೀರ್ಥಹಳ್ಳಿಯಿಂದ ನಮ್ಮ ಮುಂದಿನ ಪ್ರಯಾಣ ಶುರುವಾಗುತ್ತೆ. ನಾವು ಈಗ ಹೋಗ್ತಿರೋಂಥದ್ದು ಮದುವೆ ಫಂಕ್ಷನ್ಗೆ. ಮದುವೆ ಫ್ರೈಡೇ ಇತ್ತು, ಫ್ರೈಡೇ ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ಆದ್ದರಿಂದ ಇವತ್ತು ಮಂಗಳವಾರ ಬೀಗ್ರೂಟ ಅಂತ ಹೇಳ್ತೀವಲ್ವ, ಆ ಫಂಕ್ಷನ್ ಇದೆ, ಅದಕ್ಕೆ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮದುವೆಗೆ ಕೊಡೋದಕ್ಕೆ ಅಂತ ಗಿಫ್ಟನ್ನು ನಾವು ಬ್ಯಾಂಗ್ಳೂರಿಂದ ಬರುವಾಗ ತರೋದಕ್ಕೆ ಆಗಲಿಲ್ಲ, ಸ್ವಲ್ಪ ಅರ್ಜೆಂಟಾಗೇ ಬಂದುಬಿಟ್ವಿ. ಸೊ ಇಲ್ಲಿ ತೀರ್ಥಹಳ್ಳಿಲಿ ತಗೊಳ್ಳೋಣ ಅಂಥೇಳಿ ಇಲ್ಲೊಂದು ಸ್ಟೀಲ್ ಮಾರ್ಟ್ಗೆ ಬಂದಿದ್ವಿ. ಸೊ ಮದುಮಕ್ಕಳಿಗೆ ಗಿಫ್ಟ್ ತೊಗೊಂಡಿದ್ದಾಯಿತು. ಆಮೇಲೆ ಇದು ನನಗೆ ನೀರು ದೋಸೆ ಹಾಕುವಂಥ ಪ್ಯಾನ್, ಇದು 350 ಆಯಿತು. ತುಂಬ ಚೆನ್ನಾಗಿದೆ ಇದು. ಅದೇ ಆನ್ಲೈನಲ್ಲಿ 1200 300 ಆ ಥರ ಇದೆ. ಸೊ ಇಲ್ಲಿ ನನಗೆ ತುಂಬ ಕಮ್ಮಿ ಬೆಲೆಗೆ ಸಿಕ್ತು. ಇಲ್ಲೆಲ್ಲ ನೀರು ದೋಸೆ ತುಂಬ ಫೇಮಸ್ ಅಲ್ವಾ, ಹಾಗಾಗಿ ಇಲ್ಲಿ ಪ್ಯಾನ್ ಕೂಡ ನಮಗೆ ಕಮ್ಮಿಗೆ ಸಿಗುತ್ತೆ. ಸೊ ಗಿಫ್ಟು ಹಾಗೆಯೇ ನನಗೆ ನೀರು ದೋಸೆ ಹಾಕುವಂಥ ಪ್ಯಾನ್ ಇವೆಲ್ಲ ತೀರ್ಥಹಳ್ಳಿಲಿ ಶಾಪಿಂಗ್ ಮಾಡಿದ್ವಿ. ತೀರ್ಥಹಳ್ಳಿಯಿಂದ ಇವಾಗ ಡಿವಿಯೇಷನ್ ತೊಗೊಬೇಕು ಶಿರ್ಸಿ ಸಿದ್ದಾಪುರ ಕಡೆಗೆ. ಅಂದರೆ ಈಗ ಶಿರ್ಸಿ ಮೇಲೇ ಸಿದ್ದಾಪುರ ಹೋಗಬೇಕು. ಸಿದ್ದಾಪುರದಿಂದ ಸುಮಾರು 18 ಕಿಲೋಮೀಟರ್ ಹರಗಿ ಅಂತ. ಹರಗಿ ಅನ್ನೋದು ನಮ್ಮ ಹರ್ಷಿತಾ ಹರಿಣಿ ಅವರ ದೊಡ್ಡಪ್ಪನ ಊರು. ಈಗ ಮಧ್ಯಾಹ್ನ ಸುಮಾರು 2-2:30 ಆಗಿಬಿಟ್ಟಿದೆ. ಅಂದರೆ ಇನ್ನು 120 ಕಿಲೋಮೀಟರಷ್ಟು ಟ್ರಾವೆಲ್ ಮಾಡಬೇಕಾಗಿದೆ. ಯಾರು ಬಿಡಕ್ಕೆ ಹೋಗ್ತಿದೀಯ? ಊರಿಗೆ ಹೋಗ್ತಿದೀಯ ಹೆಂಗೆ? ನಾವು ಅರಗಿ ಊರು ಸೇರ್ಕೊಳ್ಳೋದಕ್ಕೆ ಸಂಜೆ 4:15 ಆಗಿತ್ತು. ನಮ್ಮ ದಕ್ಷಿಣ ಕನ್ನಡ ಶಿರ್ಸಿ ಸೈಡಲ್ಲಿ ಮದುವೆ ಹೇಗೆ ನಡೆಯುತ್ತೆ ಅಂತ ನೀವು ವಿಡಿಯೋ ನೋಡಿದ್ರಲ್ವಾ. ಮದುಮಕ್ಕಳ ಹೆಸರು ಪ್ರದೀಪ್, ರಂಜಿತಾ. ನಾವೆಲ್ಲರೂ ನವಜೋಡಿಗಳಿಗೆ ಹಾರೈಸೋಣ. ಕಂಗ್ರ್ಯಾಚುಲೇಷನ್ಸ್ ಪ್ರದೀಪ್ ಹಾಗೂ ರಂಜಿತಾ. ನಾವು ಮದುವೆಗೆ ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ಇವತ್ತು ಬೀಗ್ರೂಟ ಇದೆ, ಈ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ದೀವಿ. ಬೀಗ್ರೂಟ ಅಂದರೆ ಗೊತ್ತಲ್ವಾ, ನಾನ್ ವೆಜ್ ರೆಸಿಪೀಸ್ ಇರುತ್ತೆ.
ಎಲ್ಲ ಥರದ ರೆಸಿಪೀಸ್ ಕೂಡ ಮಾಡಿದರು. ಚಿಕನಲ್ಲಿ ಬಿರಿಯಾನಿ, ಮಟನ್ ಗ್ರೇವಿ, ಎಗ್ ಗ್ರೇವಿ, ಫಿಶ್ ಕರಿ, ಆಮೇಲೆ ಇನ್ನೂ ಸುಮಾರು ಐಟಮ್ಸ್ ಇತ್ತು. ಎಲ್ಲ ರೆಸಿಪಿಗಳನ್ನು ಅವರೇ ಸ್ವತಃ ಮನೆಯಲ್ಲೇ ಮಾಡಿರುವಂಥದ್ದು. ಹೋಮ್ ಮೇಡ್ ರೆಸಿಪೀಸ್ ಇವೆಲ್ಲ. ಅಂದರೆ ಯಾವುದೇ ಥರದ ಕ್ಯಾಟ್ರಿಂಗ್ಗೆ ಒಪ್ಪಿಸಿಲ್ಲ. ಆದ್ದರಿಂದ ತುಂಬ ಚೆನ್ನಾಗಿತ್ತು ಹೋಮ್ ಮೇಡ್ ಫುಡ್ಡು. ನೋಡಿ, ಇದು ಇವ್ರ ಮನೆಯಲ್ಲಿ ಮದುವೆಗೆ ಅಂತ ತಯಾರಿ ಮಾಡಿಟ್ಟಿದಂಥ ಕಲಶ ಇದು. ಅಂದರೆ ನಾವು ಮದುವೆ ಮನೆಗಳಲ್ಲಿ ಕಲಶವನ್ನು ಏರ್ಪಾಟ್ ಮಾಡ್ತೀವಲ್ವ, ದೇವ್ರೂಟ ಅಂತೆಲ್ಲ ಮಾಡ್ತೀವಿ ಹಿಂದಿನ ದಿವಸ, ಚಪ್ರದ ದಿನ. ಅವತ್ತು ಇವೆಲ್ಲ ರೆಡಿ ಮಾಡಿದ್ರಂತೆ. ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಯಾಕೆ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಮಲೆನಾಡು ಸೈಡು, ದಕ್ಷಿಣ ಕನ್ನಡ ಈ ಥರ ಎಲ್ಲ ಊರುಗಳಲ್ಲಿ ಮದುವೆಗಳನ್ನು ಹೇಗೆ ಮಾಡ್ತಾರಪ್ಪ ಅಂತ ನೋಡೋ ಒಂದು ಕುತೂಹಲ ಇರುತ್ತೆ. ಸೊ ಟ್ಯೂಸ್ಡೇ ಬೀಗ್ರೂಟ ಮುಗೀತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಬುಧವಾರ ವೆಡ್ನೆಸ್ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಸಾಕಷ್ಟು ಸ್ಟ್ರೇನ್ ಆಗಿತ್ತು, ಟ್ರಾವೆಲ್ ಮಾಡಿ ಬಂದಿದ್ವಲ್ವ. ಊಟ ಆದಮೇಲೆ ನಾನು ಸ್ವಲ್ಪ ಬೇಗನೆ ಮಲಗಿಬಿಟ್ಟೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಊರಿಗೆ ಹೊರಟಿದ್ವಿ. ಇನ್ನೂ ಸಾಕಷ್ಟು ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಬೇಕಾಗಿದೆ ಅಲ್ವಾ. ಹೊರಡ್ತೀವಿ ಅಂತ ಹೇಳಿದ್ವಿ. ಹರಿಣಿಯವರ ದೊಡ್ಡಪ್ಪ ಬಂದು, ಇಲ್ಲ ನಿನ್ನೆ ಲೇಟಾಗಿ ಬೇರೆ ಬಂದ್ರಿ, ಮತ್ತು ಇವತ್ತು ಬೆಳಗ್ಗೆನೇ ಬೇಗ ಹೊರಟಿದ್ದೀರಾ, ಇವತ್ತೊಂದು ದಿನ ಇರಿ, ಇಲ್ಲೊಂದು 2-3 ಪ್ಲೇಸಸ್ ಇದೆ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವತ್ತಿನ ದಿವಸ ನಾವು ಅಲ್ಲೇ ಉಳ್ಕೋಬೇಕಾಗಿ ಬಂತು. ಅಂದರೆ ಅವರ ಹರಿಣಿ ಹರ್ಷಿತ್ ಅವರ ದೊಡ್ಡಪ್ಪನೇ ನಮ್ಮ ಜೊತೆಗೆ ಬಂದಿದ್ದರು. ಪ್ಲೇಸ್ಗಳನ್ನು ತೋರಿಸಿದ್ರು. ನಮಗೊಂದು ಸ್ವಲ್ಪ ಧೈರ್ಯ ಇತ್ತು. ಏಕೆಂದರೆ ಅಲ್ಲೆಲ್ಲ ಹೊರಗಡೆ ಹೋದಾಗ ಆ ಜಾಗಗಳು ಯಾರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೋ ಅಂಥವರು ನಾವು ಹೊಸ್ದಾಗಿ ಹೋದಾಗ ನಮ್ಮ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನಮಗೊಂದು ಸ್ವಲ್ಪ ಧೈರ್ಯ ಇರುತ್ತೆ. ಅಂದರೆ ಹೊಸ ಜಾಗ ಅನ್ನೋ ಒಂದು ಭಯ ಇರುತ್ತಲ್ವ. ಈಗ ನಮ್ಮ ಮನೋಜ್ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಇದು ಗೋಡಂಬಿ ಮರ ಅಂತ ಹೇಳ್ತೀವಿ, ಅಂದರೆ ಗೇರ್ ಬೀಜ ಅಂತ ಹೇಳ್ತೀವಲ್ವ. ಇವಾಗ ತುಂಬ ಸೀಸನ್ ಇದು. ಈ ಟೈಮಲ್ಲಿ ತುಂಬ ಹೆಚ್ಚಾಗಿ ಬಿಡುತ್ತೆ ಗೋಡಂಬಿ. ಹಣ್ಣು ಅಷ್ಟೇ ತುಂಬಾ ಚೆನ್ನಾಗಿರುತ್ತಂತೆ. ಅಂದರೆ ಹಣ್ಣಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಬೆರೆಸ್ಕೊಂಡು ತಿಂತಾರೆ. ನಾನು ಟೇಸ್ಟ್ ಮಾಡಿಲ್ಲ. ಒಂದು ಸತಿ ಚಿಕ್ಕವಳಾಗಿದ್ದಾಗ ಟೇಸ್ಟ್ ಮಾಡಿದ್ದೆ, ಗೇರು ಹಣ್ಣು ತಿಂದಿದ್ದೆ. ಗಂಟ್ಲೆಲ್ಲ ತುಂಬ ಕಟ್ಕೊಂಬಿಟ್ಟಿತ್ತು. ಆವಾಗಿಂದ ನಾನು ಈ ಗೇರು ಹಣ್ಣನ್ನು ತಿನ್ನೋದಿಲ್ಲ, ಅಂದರೆ ಗೋಡಂಬಿ ಹಣ್ಣು ಅಂತ ಹೇಳ್ತೀವಲ್ವ. ಸೊ ಹಾಗಾಗಿ ಹುಡುಗರೆಲ್ಲ ಆ ಗೋಡಂಬಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊತಾಯಿದ್ರು. ಅಂದರೆ ಹರಿಣಿ ಅವರ ಮನೆ ಬ್ಯಾಕ್ ಸೈಡು ಸುತ್ತಮುತ್ತಲು ಬರೀ ಗೋಡಂಬಿ ಮರಗಳೇ ಇರುವಂಥದ್ದು. ಎಲ್ಲಿ ನೋಡಿದ್ರು ಬರೀ ಗೋಡಂಬಿ ಮರಗಳೇ ಸಿಗುತ್ತೆ. ಈಗ ನಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಪ್ಲೇಸ್ಗೆ ಹರಿಣಿಯವರ ದೊಡ್ಡಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆಲ್ಲ. ಆ ಪ್ಲೇಸ್ನ ನೋಡೋದಕ್ಕೆ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಏಕೆಂದರೆ ಆ ಪ್ಲೇಸ್ಗೆ ಹೋಗಬೇಕು ಅಂತ ನನಗೆ ತುಂಬ ಒಂದು ಲೈಫ್ ಟೈಮ್ ಡ್ರೀಮ್ ಅಂತ ಹೇಳ್ತೀವಲ್ವ, ಹಾಗೆಯೇ. ಸೊ ಇವತ್ತು ಆ ಕನಸು ನನಸಾಗ್ತಾ ಇದೆ. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಪ್ಲೇಸ್ ತೋರಿಸ್ತೀನಿ ನೋಡಿ. ಅದೇ ಈ ಬ್ರಿಡ್ಜ್. ಈ ಬ್ರಿಡ್ಜಲ್ಲಿ ಏನಿದೆಯಪ್ಪ ವಿಶೇಷ ಅಂತ ನೀವು ಕೇಳ್ಬೋದು ಅಲ್ವಾ. ಹೌದು ರೀ, ಈ ಬ್ರಿಡ್ಜಲ್ಲಿ ವಿಶೇಷ ಇದೆ. ಅದೇನು ಅಂತೀರಾ ಅಂದರೆ, ಮುಂಗಾರು ಮಳೆ ಫಿಲಿಮ್ ಇದೆಯಲ್ವಾ, ಗಣೇಶ್ ಪೂಜಾ ಗಾಂಧಿ ನಟಿಸಿರುವಂಥ ಆ ಮೂವಿಯಲ್ಲಿ ಈ ಬ್ರಿಡ್ಜನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಆ ಫಿಲಿಮಲ್ಲಿ ಪೂಜಾ ಗಾಂಧಿ ಗಣೇಶ್ನ ಸೈಕಲ್ ಮೇಲೆ ರೈಡ್ ಕರ್ಕೊಂಡು ಬರ್ತಾಳೆ. ಇಲ್ಲಿ ಕರ್ಕೊಂಬಂದು ಈ ಬ್ರಿಡ್ಜ್ ಹತ್ರ ನಿಲ್ಲಿಸ್ಬಿಟ್ಟು ನನಗೆ ಆ ತುದಿಯಲ್ಲಿರುವಂಥ ಫಾಲ್ಸ್ಗೆ ಕರ್ಕೊಂಡು ಹೋಗು ಅಂತ ತೋರಿಸ್ತಾಳೆ. ಅಂದರೆ ಇಲ್ಲಿ ಏನೂ ಇಲ್ಲ ರೀ, ಫಾಲ್ಸ್ ಹತ್ರ ಏನೂ ಇಲ್ಲ. ಈ ಬ್ರಿಡ್ಜಿಂದ ಪಕ್ಕಕ್ಕೆ ನೋಡಿ ಇಷ್ಟೇ ನೀರು, ಸ್ವಲ್ಪ ಗಿಡ ಮರ ಬೆಟ್ಟ ಥರ ಇದೆ ಅಷ್ಟೆ. ಇಲ್ಲಿರುವಂಥ ಬ್ರಿಡ್ಜ್ಗೂ ಜೋಗ ಫಾಲ್ಸ್ಗೆ ತುಂಬಾ ಡಿಸ್ಟೆನ್ಸಲ್ಲಿದೆ. ಎರಡನ್ನೂ ಹೇಗೆ ಸಿಂಕ್ ಮಾಡಿದ್ದಾರೆ ಅಂದರೆ ಅದು ಎಡಿಟಿಂಗ್ ಮಾಡಿರ್ತಾರೆ. ಗುರು, ನನ್ನ ಫಾಲ್ಸಿಗೆ ಕರ್ಕೊಂಡು ಹೋಗು.
ಪೂಜಾ ಗಾಂಧಿ ಸ್ಟೈಲ್ನ ಹರಿಣಿಗೆ ಹೇಳ್ಕೊಡೋದಕ್ಕೆ ನಾವೆಲ್ಲ ಎಷ್ಟು ಸಾಹಸ ಪಟ್ವಿ ಅಂದರೆ ನಾನೊಂದು ಸಲ ರಿಹರ್ಸಲ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಅವಳಿಗೆ. ಸ್ಟಾರ್ಟ್. ಬಾ ಗುರು, ಫಾಲ್ಸ್ ಕರ್ಕೊಂಡು ಹೋಗು. ಕೈ ಮಾಡಿ ತೋರಿಸ್ತಾರೆ ಸ್ವಲ್ಪ ಫೀಲ್ ರೊಮ್ಯಾಂಟಿಕ್. ಹಾಂ ನೋಡು. ಸ್ವಲ್ಪ ಫೀಲ್ ಫಸ್ಟ್ ಇಳಿಸ ಕೈಯೇ ಫಸ್ಟ್ ಇಲ್ಲಿ ಕ್ಯಾಮ್ರಾ ನೋಡ್ಬಿಟ್ಟು ಗುರು ನನಗೆ ಆ ಫಾಲ್ಸ್ ಕರ್ಕೊಂಡು ಹೋಗು ಅಂತ ಹಂಗೆ ತಿರುಗಿ ತೋರಿಸು. ಹೇಳು ಗುರು, ನನಗೆ ಫಾಲ್ಸ್ ಕರ್ಕೊಂಡು ಹೋಗು. ಚೂರು ಎಕ್ಸ್ಪ್ರೆಸ್ ಹಿಂಗ್ ತಿರುಗು. ಗುರು, ನನ್ನ ಫಾಲ್ಸ್ ಕರ್ಕೊಂಡು ಹೋಗು. ಸ್ವಲ್ಪ ಫೇಸಿಂಗ್ ತಿರ್ಗ್ಸು. ನನ್ನ ನೋಡು. ಗುರು, ನಂಗೆ ಫಾಲ್ಸ್ ಕರ್ಕೊಂಡು ಹೋಗು. ರೀ ನಂಗೆ ಫಾಲ್ಸ್ ಕರ್ಕೊಂಡು ಹೋಗ್ರಿ. ಗುರು, ನನ್ನ ಜೋಗ್ ಫಾಲ್ಸ್ ಕರ್ಕೊಂಡು ಹೋಗು. ಸೊ ಹೀಗೆ ಮಾಡಿದ್ವಿ ನಾವೆಲ್ಲ ಮುಂಗಾರು ಮಳೆ ಮೂವಿ ರೀಲ್ಸನ್ನು. ಚೆನ್ನಾಗಿತ್ತು. ಒಂದು ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆಯೇ ಒಂದು ಗುಡ್ ಮೆಮೊರಿ. ಹರ್ಷಿತಾ ಹರಿಣಿ ಅವರ ಅತ್ತೆ ಮನೆಗೆ ಬಂದಿದ್ವಿ. ಅವರು ಕೂಡ ಮದುವೆ ಮನೆಗೆ ಬಂದಿದ್ದರು. ಅವರು ನಮ್ಮನ್ನ ಇಲ್ಲಿ ಮನೆಗೆ ಡ್ರಾಪ್ ಮಾಡಿಬಿಡಿ ಆನ್ ದಿ ವೇ ಅಂತ ಹೇಳಿದ್ರು. ಸೊ ಇವ್ರಿಗಿಲ್ಲಿ ಡ್ರಾಪ್ ಮಾಡಿ ನೆಕ್ಸ್ಟ್ ನಾವು ಟ್ರಾವೆಲಿಂಗನ್ನು ಕಂಟಿನ್ಯೂ ಮಾಡಬೇಕಾಗಿದೆ. ಇವ್ರ ಮನೆಯಲ್ಲಿ ಹಳೆಯ ಕಾಲದ ಒಂದು 2-3 ವಸ್ತುಗಳು ಕಾಣಿಸ್ತು ನೋಡಿ. ಇದು ರೊಟ್ಟಿ ಮಾಡೋ ಸ್ಟವ್ ಅಂತೆ. ಈಗ ಹೊಸ್ದಾಗಿ ಬಂದಿದೆಯಂತೆ ಮಾರ್ಕೆಟ್ಗೆ ನೋಡಿ. ಇದು ಸುಮಾರು 150-200 ವರ್ಷದ್ದು ಬುಟ್ಟಿ ಅಂತೆ. ಅಂದರೆ ಇದರಲ್ಲಿ ಏನೋ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರಂತೆ, ಬಟ್ಟೆ ಅದು ಇದು ಎಲ್ಲ. ಇವರು ನೆನಪಿಗಾಗಿ ಇದನ್ನು ಇಟ್ಕೊಂಡಿದ್ದಾರೆ. ಈಗ ಸೂಪರ್ ಎಕ್ಸೈಟೆಡ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇನ್ನು ಸುಮಾರು ಒಂದು 20 ಕಿಲೋಮೀಟರ್ ಹತ್ತಿರದಲ್ಲ ಇದೆ ಅಷ್ಟೇ. ತುಂಬ ಖುಷಿಯಾಗಿದ್ದಾರೆ ಮಕ್ಕಳು ಆ ಪ್ಲೇಸ್ಗೆ ಹೋಗೋದಕ್ಕೆ ಅಂತ. ಈ ಪ್ಲೇಸ್ನಲ್ಲಿ ಸುಮಾರು ಮೂವಿಗಳು, ಫಿಲಿಮ್ ಶೂಟಿಂಗ್ ನಡೆದಿದೆ. ಸೊ ಯಾರಾದರೂ ಗೆಸ್ ಮಾಡೋ ಹಾಗಿದ್ರೆ ಗೆಸ್ ಮಾಡ್ಬೋದು. ನಿಮಗೋಸ್ಕರ ಒಂದು ಕ್ಲೂ ಕೊಡ್ತೀನಿ. ಭಸ್ಮಾಸುರ. ಇದನ್ನು ಉಪಯೋಗಿಸ್ಕೊಂಡು ನೀವು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದು ನಾವೀಗ ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ. ಮಧ್ಯಾಹ್ನ 3:15. ಸೊ ಸುತ್ತಮುತ್ತಲು ಎಲ್ಲೂ ಹೋಟೆಲ್ಸ್ ಇಲ್ಲ, ಇರೋದು 1 ಅಥವಾ 2 ಹೋಟೆಲ್ಸ್ ಅಷ್ಟೇ. ಇಲ್ಲೆಲ್ಲ ಊಟ ಏನಿದೆ ಅಂತ ಕೇಳಿದ್ರೆ ಕೋಳಿ ಊಟ, ಮೀನು ಊಟ ಅಂತಾರೆ. ಸೊ ಅದು ಬಿಟ್ಟರೆ ವೆಜಿಟೇರಿಯನ್ ಸಿಗೋದು ತುಂಬಾ ಕಷ್ಟ ಇಲ್ಲಿ. ಆಮೇಲೆ ಬೇಡ ಅಂತ ಹೋಗ್ತಾ ಇದ್ವಿ. ಮತ್ತು ಅವ್ರು ಕರೆದು ಎಗ್ ರೈಸ್ ಮಾಡಿಕೊಡ್ತೀವಿ ಬನ್ನಿ ಅಂತ ಕರೆದ್ರು. ಸೊ ಎಗ್ ರೈಸನ್ನು ಆರ್ಡರ್ ಮಾಡಿದ್ದೀವಿ ಎಲ್ಲರೂ. ಹರಿಣಿ ಮನೆಯಿಂದ 2 ಮೀನು ಫ್ರೈ ತಂದಿದ್ಲು. ಸೊ ಇದು ನೆನ್ನೆ ರಾತ್ರಿ ಬೀಗ್ರೂಟದ್ದು. ರಾತ್ರಿಗೆ ಬಿಸಿ ಬಿಸಿ ಫಿಶ್ ಫ್ರೈ ಮತ್ತು ಆಲೂ ಫ್ರೈ ಏನೇನೋ ಮಾಡಿದ್ರಂತೆ. ಸೊ ನಮಗೆ ಸಂಜೆ 4:30-5 ಗಂಟೇಲಿ ಊಟ ಮಾಡಿದ್ದೇನೆ, ಸಾಕಾಗಿತ್ತು, ಸ್ಟ್ರೇನ್ ಆಗಿತ್ತು. ನಾವು ಮತ್ತೆ ರಾತ್ರಿ ಏನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಸೊ ನನಗೋಸ್ಕರ 2 ಫಿಶ್ ಫ್ರೈಯನ್ನು ಎತ್ತಿಟ್ಟಿಲ್ದಂತೆ ಹರಿಣಿ. ಅದನ್ನು ಬರುವಾಗ ಹಾಗೆ ತಂದಿದ್ಲು. ಅದನ್ನು ಕೂಡ ಈಗ ನಂಚ್ಕೊಂಡು ಎಗ್ ರೈಸ್ ಜೊತೆಗೆ ಊಟ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನೀವೆಲ್ಲರೂ ಖಂಡಿತವಾಗಿಯೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನನ್ನ ಭಾವನೆ. ಏಕೆಂದರೆ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏಕೆಂದರೆ ಶಿರ್ಸಿ ಸೈಡ್ ನಡೆಯುವಂಥ ಮದುವೆ ಕೂಡ ನಾನು ನಿಮಗೆ ಕ್ಲಿಪ್ಸನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಮುಂಗಾರು ಮಳೆ ಮೂವಿಯಲ್ಲಿ ಬರುವಂಥ ಆ ಬ್ರಿಡ್ಜ್, ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸೂಪರ್ ಡೂಪರ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮರೀದಿರ ನಮ್ಮ ನೆಕ್ಸ್ಟ್ ವಿಡಿಯೋನ ನೋಡಿ.
ಸೊ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.